ಪ್ರಜ್ವಲ್ ಮೊಬೈಲ್ ವಿಡಿಯೋ ವೈರಲ್ ಹಿಂದೆ ಷಡ್ಯಂತ್ರವಿದೆ ಎಂದ ಯತ್ನಾಳ್. ಬಿಡದಿ ಹೋರಾಟದ ನಡುವೆ ಸ್ಫೋಟಕ ಆರೋಪ. ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೈಲು ಸೆಲ್ನಲ್ಲಿ ಮೊಬೈಲ್ ಬಳಸಿರುವ ವಿಡಿಯೋ ವೈರಲ್ ಆಗಿರುವ ಹಿಂದೆ ಷಡ್ಯಂತ್ರವಿದೆ ಎಂದು ಅವರು ಆರೋಪಿಸಿದ್ದಾರೆ. ಬಿಡದಿ ಹೋರಾಟದ ಪವಿತ್ರತೆ ಹಾಳು ಮಾಡುವ ಯತ್ನ, ದೇವೇಗೌಡ ಕುಟುಂಬಕ್ಕೆ ರಾಜಕೀಯ ಅವಮಾನ. ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ನಡೆಸುತ್ತಿರುವ ಸಮಯದಲ್ಲೇ ಈ ವಿಡಿಯೋ ಹೊರಬಂದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದಿದ್ದಾರೆ. ಕ್ರಮ ಕೈಗೊಳ್ಳಬಾರದು ಎಂದು ಹೇಳ್ತಿಲ್ಲ, ಆದರೆ ನಿರ್ದಿಷ್ಟ ಸಮಯದಲ್ಲಿ ವಿಡಿಯೋ ವೈರಲ್ ಆಗಿರುವುದು ದ್ವೇಷದ ರಾಜಕಾರಣದ ಭಾಗವಾಗಿರಬಹುದು ಎಂದು ಹೇಳಿದ್ದಾರೆ. ಬಿಡದಿ ಹೋರಾಟಕ್ಕೂ ಮೊದಲು ಜೈಲಿನಲ್ಲಿ ಯಾವುದೇ ಅಕ್ರಮ ನಡೀತಿರ್ಲಿಲ್ಲ. ಜೈಲಿನ ಅಕ್ರಮ ಬಯಲಿಗೆಳುವ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗ್ತಿತ್ತು, ಯಾಕಂದ್ರೆ ಅಲ್ಲಿಂದ ಮಾಮೂಲು ಸಿಗ್ತದೆ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಆರಂಭಿಸಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಎಂದು ಯತ್ನಾಳ್ ಹೇಳಿದ್ದಾರೆ. ನೋಡ್ರಿ, ಬ್ಲಾಕ್ ಮೇಲ್ ಮಾಡ್ಲಕತ್ತಾರ. ಈ ನೀವು ತನಿಖೆ ಬಿಡದಿಕ್ಕಿಂತ ಮೊದಲನೇ ಯಾಕೆ ನೀವು ಎಷ್ಟು ಸಲ ಆ ಜೈಲಿನಾಗ ಕಂಪ್ಲೇಂಟ್ ಬಂದಾವು? ಅಲ್ಲಿ ಒಳಗೆ ಎಲ್ಲ ರಾಜಾರೋಷವಾಗಿ ಗಾಂಜಾ, ಅಫೀಮು, ವೈಶ್ಯವಾಟಿಕೆ ಎಲ್ಲ ನಡೀತದ. ಅಲ್ಲಿ ಒಬ್ರು ಹೆಣ್ಮಕ್ಳು ಇದ್ರಲ್ಲ, ಅವ್ರು ಯಾರು ಮೇಡಮ್ ಅವರು ಬಂದು ಓಪನ್ ಆಗಿ ಹೇಳ್ಯಾರ. ಅದನ್ನ ಕ್ರಮ ತಗೊಲಾರ್ದಾನೆ ಬಿಡದಿ ಹೋರಾಟ ಅದನ್ನ ಒಂದು ರೀತಿ ಅದರ ಒಂದು ಪವಿತ್ರತೆಯನ್ನು ಹಾಳು ಮಾಡ್ಲಿಕ್ಕೆ, ಈ ದೇವೇಗೌಡರ ಕುಟುಂಬವನ್ನು ಅಪಮಾನ ಮಾಡ್ಲಿಕ್ಕೆ ನೀವು ಕ್ರಮ ತಗೋರಿ. ನೀವು ನಾವನ್ನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಆದ್ರೆ ಇದನ್ನೇ ಯಾಕೆ ಬಿಡದಿಕ್ಕಿಂತ ಮೊದಲು ಯಾಕೆ ಮಾಡಲಿಲ್ಲ? ಇದೇನು ಬಿಡದಿ ಹೋರಾಟ ಚಾಲು ಆದಾಗಿನಿಂದ ಆ ಜೈಲಿನಾಗ ಏನು ನಮ್ಮ ಪರಪ್ಪನ ಅಗ್ರಹಾರನಾಗ ನಡೆದಿಲ್ಲ. ಭಾಳ ವರ್ಷಗಳಿಂದ ಎಲ್ಲ ಒಳ್ಳೆ IPS ಅಧಿಕಾರಿಗಳು ಅದನ್ನ ಸಾಕಷ್ಟು ಸಲ ಮನಸ್ಸು ಬಿಚ್ಚಿ ಹೇಳಿದ್ದಾರೆ. ಅವ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೀರಿ, ಯಾಕಂದ್ರೆ ನಿಮ್ಗೆ ಮಾಮೂಲಿ ಸಿಗ್ತೈತೆ. ಅಲ್ಲಿರೋ ಜೈಲ್ ಸೂಪರಿಂಟೆಂಟು ಅಲ್ಲಿ ಹೆಡ್ ಏನದಾನ ಅವರು ನೋಡ್ರಿ, ಇಂತಿಂತ ನಟೋರಿಯಸ್ ಜನ ಅದರ, ಅಲ್ಲಿ ಭಯೋತ್ಪಾದಕರು ಅದಾರ, ಮತ್ತು ಪಾಲಿಟಿಕಲಿ ಭಾಳ ಇನ್ಫ್ಲೂಯೆನ್ಸ್ಡ್ ಏನು ಪ್ರಿಸನರ್ ಅದಾರ. ಅಲ್ಲಿ ನೀವು ಇದನ್ನ ರೇವಣ್ಣನ ಒಂದು ಉದಾಹರಣೆ ತಗೊಂಡು ಅವರು ಬಿಡದಿ ಹೋರಾಟದಿಂದ ಹಿಂಸರಿಬೇಕು. ಮತ್ತ ಈಗ ಹಂಗೇನಾರ ಮಾಡ್ಯಾರ ಅಂತ ಹೇಳಿ ನಮ್ಮ BJP ಅಧ್ಯಕ್ಷ ಭಾಳ ಬುದ್ಧಿವಂತರಿ. ಕಿರಿಕಿರಿ ಬೇಡ, ನಾವ ಎಲ್ಲಿದ್ರಿ ನೋಡ ಇಲ್ರಿ ಅಲ್ಲಿ ಎಲ್ಲ ಪರಿಹಾರ ತಗೊಂಡಾರ ಅಂತ ಹೇಳಿ ಮಧು ಬಂಗಾರಪ್ಪನ ಮುಂದೆ ಹೇಳಿ ಕಡೆಯಾಕ ಕರೇ ಬುದ್ಧಿವಂತ. ರೈತರಿಗೆ ಯಾವುದೇ ಬೆಲೆ ಇಲ್ಲ ಎಂದು ಸುಳ್ಳು ಹೇಳಿ ಅವಮಾನಿಸಲಾಗ್ತಿದೆ ಎಂದು ಆರೋಪಿಸಿದ್ದಾರೆ. ಬಿಡದಿ ಜಮೀನು ವಾಡ್ರಾಗೆ ಉಡುಗೊರೆ, ಯತ್ನಾಳ್ ಗಂಭೀರ ಆರೋಪ. ಬಿಡದಿ ಭಾಗದ ಜಮೀನನ್ನ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾಡ್ರಾಗೆ ಉಡುಗೊರೆಯಾಗಿ ನೀಡುವ ಹುನ್ನಾರ ನಡೆಯುತ್ತಿದೆ ಎಂದು ಯತ್ನಾಳ್ ಆರೋಪಿಸಿದ್ದಾರೆ. ಹೇಗಾದ್ರೂ ಮಾಡಿ ಭೂಸ್ವಾಧೀನ ನಡೆಸಿ ರೈತರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ ಯತ್ನಾಳ್ 2 ಕೋಟಿ 3 ಕೋಟಿ ರೂಪಾಯಿ ನೀಡಿ ಆಮಿಷವೊಡ್ಡಿ ರೈತರನ್ನ ಯಾಮಾರಿಸಲಾಗ್ತಿದೆ ಎಂದಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಬಾರದು ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಗೆ ಯತ್ನಾಳ್ ಬಹಿರಂಗವಾದ ಬೆಂಬಲವನ್ನ ನೀಡಿದ್ದಾರೆ. ಇದೇ ವೇಳೆ ಸೋಮವಾರದಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ತಾವು ಭಾಗವಹಿಸುವುದಾಗಿ ತಿಳಿಸಿದ್ದಾರೆ. ಪೂರ್ವಕವಾಗಿ ಆ ಒಂದು ದ್ವೇಷವನ್ನ ಏನು ಕುಮಾರಸ್ವಾಮಿ ಅವರು, ಅವರ ನಿಖಿಲ್ ಕುಮಾರಸ್ವಾಮಿ ಅವರು ಉಗ್ರವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು. ಇವರೆಲ್ಲ ಸುಳ್ಳು ಹೇಳಿದಾರಲ್ಲ, ರೈತರಿಗೆ ಎಲ್ಲ ಅಲ್ಲಿ ಏನು ಬೆಳೆನೇ ಇಲ್ಲ, ನೀರೇ ಇಲ್ಲ, ಅದ್ರ ಬಗ್ಗೆ ಅಪಮಾನ ಮಾಡಿದಾರಲ್ಲ ರೈತರಿಗೆ. ಇದೆಲ್ಲ ಬಣ್ಣ ಬಯಲಾಗ್ತದೆ ಅಂತ ಹೇಳಿ, ಯಾಕಂದ್ರೆ ಭಾಳ ಸಲ ಹೇಳೀನಿ. ಅಲ್ಲಿ ರೈತರೇ ಹೇಳಿದ್ದು ನನಗೆ ಏನಪ್ಪ ಅಂದ್ರೆ, ಇದು ಸೋನಿಯಾ ಗಾಂಧಿ ಹಳೆಯ ರಾಬರ್ಟ್ ವಾದ್ರಾಗೆ ಒಂದು ದೊಡ್ಡ ಮೊತ್ತದ ಕಾಣಿಕೆಯಾಗಿ ಬಿಡದಿ ಜಮೀನು ಕೊಡೋರದ ಮುಖ್ಯಮಂತ್ರಿ ಮಾಡಿದ್ದಕ್ಕೆ. ಇದು ಭಾಳ ರೈತರು ಹೇಳ್ಯಾರ. ನಾ ಬಿಡದಿಗೆ ಹೋದಂಗ ಇವತ್ತು ಮುಂಜಾನೇನು ಅಲ್ಲಿ ಒಬ್ಬ ಚೇತನ್ ಶಿವರಾಮೇಗೌಡ ಅಂತ ಒಬ್ಬ ರೈತ ನಾನು ಫೋನ್ ಮಾಡಿದ್ದೆ ಬೆಳಿಗ್ಗೆ. ಅಲ್ಲಿ ಧರಣಿ ಕೂತಿದ್ರು. ಅವ್ರು ಅದೇ ಹೇಳ್ತಾರೆ, ಇದ್ರ ಹಿಂದೆ 30,000 ಕೋಟಿ ರೂಪಾಯಿ ದೊಡ್ಡ ಒಂದು ಹಗರಣ ಇದೆ. ಅದನ್ನ ಏನಾರು ಮಾಡಿ ಅದು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು, ಅದನ್ನ ರೈತನ ಒಕ್ಕಲೆಬ್ಬಿಸ್ಬೇಕು. ಪಾಪ ಅವ್ರಿಗೆ ಒಂದು 2 ಕೋಟಿ 3 ಕೋಟಿ ಕೊಡ್ತೀನಂತ ಆಸೆ ಹಚ್ಚಿ ಏನು ಹಾಳು ಮಾಡ್ತಾ ಇದ್ದಾರಲ್ಲ. ಈ ಮುಖ್ಯಮಂತ್ರಿ ಅವ್ರಿಗೆ ಈ ರಾಜ್ಯದ ರೈತರು ನೆಮ್ಮದಿ ಇಲ್ಲ, ಸಾಮಾನ್ಯ ಜನನೂ ನೆಮ್ಮದಿ ಇಲ್ಲ, ದಲಿತರ ಮ್ಯಾಗ ದೌರ್ಜನ್ಯ ಅಂತರೂ ಹೆಚ್ಚಾಕೋತ ಹೊಂಟಿದೆ. ಈ ಪರಿಸ್ಥಿತಿ ಒಳಗೆ ನಾ ಇಷ್ಟೇ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೆ ಏನೇ ಮಾಡಲಿ ಅವ್ರು ಒಟ್ಟು ಇದನ್ನ ಬಿಡದಿ ಹೋರಾಟ ಬಿಡಬೇಡಿ.
ಬಿಡದಿ ಹೋರಾಟ ನಾಳೆ ನಾನು ಸೋಮವಾರದಿಂದ ಅಧಿವೇಶನಕ್ಕೆ ಹಾಜರಾಗ್ತೀನಿ. ಯಾಕಂದ್ರೆ ಇವತ್ತು ಸದನ ನಡೀದಿಲ್ಲ. ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮಂತ್ರಿಗಳು ತೀರ್ಕೊಂಡಿದ್ರಿಂದ 2 ದಿವಸ ಏನು ಕೆಲಸ ಇರೋದಲ್ಲ. ಅದಕ್ಕೆ ನಾನು ಸೋಮವಾರ ಹೋಗ್ತೀನಿ. ಬ್ಯೂರೋ ರಿಪೋರ್ಟ್ ವಿಶ್ವಪ್ರಕಾಶ್ ಟಿ ಮನಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.